ಇಲ್ಲಿ ರೇಷನ್ ಕಾರ್ಡ್ ಇರೋರಿಗೆ ಆಹಾರ ಸಚಿವರಾಗಿರುವಂತ KH ಮುನಿಯಪ್ಪ ಅವರ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ರು. ಉಚಿತ ಅಕ್ಕಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಉಚಿತ ಕೆಲವು ವಸ್ತುಗಳನ್ನ ಕೂಡ ಕೊಡ್ತೀವಿ ಅಂತ. ಇವಾಗ ಆ ಒಂದು ವಸ್ತುಗಳು ಯಾವೊಂದು ಕ್ವಾಂಟಿಟಿಯಲ್ಲಿ ಬರುತ್ತೆ ಮತ್ತೆ ಯಾವೊಂದು ಡೇಟಲ್ಲಿ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅದನ್ನ ನೀವೇನಾದ್ರೂ ಪಡ್ಕೋಬೇಕಾದ್ರೆ ನೀವೇನಾದ್ರೂ ಇವಾಗ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ನೀವು ಆಲ್ಮೋಸ್ಟ್ ಯಾರು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅವರೇ ನೋಡ್ತಾ ಇರ್ತೀರಾ. ಇದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಂದ್ರೆ ಜಸ್ಟ್ ಸಿಂಪಲ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತೀರಾ. ಇಲ್ಲಿ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರೇ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇದು ಸಿಕ್ಕಾಪಟ್ಟೆ ವೈರಲ್ಲು ಕೂಡ ಆಗಿತ್ತು. ನ್ಯೂಸ್ ಚಾನಲ್ಸಲ್ಲಿ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿರ್ತೀರಾ. ಅವರೇ ಹೇಳಿದ್ದಾರೆ ಬಾಯ್ಬಿಟ್ಟು. ಏನಂದರೆ ಉಚಿತ 5 kg ಅಕ್ಕಿ ಕೂಡ ಬರುತ್ತೆ, ಜೊತೆಗೆ ಉಚಿತವಾಗಿ ಹಣ ಬರೋದು ಸ್ಟಾಪ್ ಆಗಿ ಇನ್ನು 5 kg ಏನು ಅಕ್ಕಿನ ಕೊಡಬೇಕಾಗಿತ್ತಲ್ಲ ಆ ಒಂದು ಜಾಗಕ್ಕೆ ಇಲ್ಲಿ ಅಡುಗೆಗೆ ಸಹಾಯ ಆಗುವಂಥ ಕೆಲವು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಕ್ಕೆ ಈ ರೀತಿ ಕೊಡ್ತಾ ಇರೋದಂದರೆ ಇಲ್ಲಿ ಸರ್ವೆ ಮಾಡಿದ್ದಾರೆ ಸರ್ಕಾರದವರು, ನಿಮ್ಗೆ ಹಣ ಬೇಕಾ ಅಥವಾ ಅಕ್ಕಿ ಬೇಕಾ ಅಥವಾ ಏನಾದರೂ ಬೇರೆ ವಸ್ತುಗಳು ಬೇಕಾ ಅಂತ. ಅದಕ್ಕೆ ಸಾಕಷ್ಟು ಜನ ಒಂದು ವೋಟ್ ಮಾಡಿರೋದೇನೆಂದರೆ ಇಲ್ಲಿ ಅಡುಗೆಗೆ ಮಾಡೋಕ್ಕೆ ಕೆಲವು ಸಹಾಯ ಆಗುವಂಥ ಬೇರೆ ವಸ್ತುಗಳನ್ನ ಕೊಡಿ, ಉಚಿತ ಅಕ್ಕಿ 5 kg ನಮಗೆ ಸಾಕಾಗುತ್ತೆ ಅಂತ ಸಾಕಷ್ಟು ಜನ ಅಲ್ಲಿ ವೋಟ್ ಮಾಡಿದರೆ. 93% ಜನ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇವಾಗ ನಿಮಗೆ ಉಚಿತ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಇವಾಗ ನಿಮಗೆ ಉಚಿತವಾಗಿ 4 ವಸ್ತುಗಳು ಬರ್ತಿದೆ, ಮತ್ತು ಎಷ್ಟು ಕ್ವಾಂಟಿಟಿಲಿ ಬರುತ್ತೆ ಮತ್ತು ಯಾವತ್ತಿಂದ ಬರುತ್ತೆ ಮತ್ತು ಅರ್ಜಿ ಸಲ್ಲಿಸಬೇಕಾ ಅದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಇಲ್ಲಿ ಸರ್ಕಾರದವರು ಅಫಿಷಿಯಲ್ ಆಗಿ ಇವಾಗ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ನಿಮಗೆ ಉಚಿತವಾಗಿ 3 ವಸ್ತುಗಳೆಲ್ಲ ಬರ್ತಾ ಇರೋದು ಕನ್ಫರ್ಮ್ ಆಗಿದೆ. 4 ವಸ್ತುಗಳು ಬರುತ್ತೆ. ಯಾವ್ಯಾವ ಕ್ವಾಂಟಿಟಿಲಿ ಬರುತ್ತೆ ಅದನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ 4 ಜನ ಸದಸ್ಯರಿದ್ದರೆ ನಿಮಗೆ ಯಾವೊಂದು ಕ್ವಾಂಟಿಟಿಲಿ ಒಂದು ರೇಷನ್ ಬರುತ್ತೆ ಅಂದರೆ ಇಲ್ಲಿ ಪ್ರತಿ ಸದಸ್ಯರಿಗೆ 5 kg ಅಕ್ಕಿ ಬರುತ್ತೆ. ಅಂದರೆ 20 kg ಅಕ್ಕಿ ರಿಸೀವ್ ಮಾಡ್ಕೋತೀರಾ. ಜೊತೆಗೆ 2 kg ಬೇಳೆ ಬರುತ್ತೆ, 1 kg ಸಕ್ಕರೆ ಬರುತ್ತೆ, 1 kg ಉಪ್ಪು ಬರುತ್ತೆ, 1 kg ಎಣ್ಣೆ ಬರುತ್ತೆ. ಇದು ಟೋಟಲ್ ಒಂದು ಕಿಟ್ಟಾಗಿ ಬರುತ್ತೆ. ಸರಿನಾ? ಇದು ಪ್ರತಿ ಪರ್ಸನ್ಗೆ ಚೇಂಜ್ ಆಗಲ್ಲ. ಇದು 4 ಜನಕ್ಕೆ ಸೇರಿಸಿ ಇಷ್ಟು ಕ್ವಾಂಟಿಟಿ ಬರುತ್ತೆ. ಸರಿನಾ? 3 ಜನ ಇದ್ದರೆ ಬೇರೆ ಚೇಂಜಸ್ ಆಗುತ್ತೆ, 6 ಜನ ಇದ್ದರೆ ಬೇರೆ ಕ್ವಾಂಟಿಟಿ ಬರುತ್ತೆ. ಸರಿನಾ? ಸದ್ಯಕ್ಕೆ 4 ಜನಕ್ಕೆ ಎಷ್ಟು ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ರೇಷನ್ ಕಿಟ್ನ ನಾವು ಪಡ್ಕೊಳ್ಳೋಕ್ಕೆ ಏನಾದರೂ ಅರ್ಜಿ ಸಲ್ಲಿಸಬೇಕಾ ಮತ್ತು ಇದನ್ನ ಯಾವತ್ತಿಂದ ಕೊಡ್ತಾರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಾದರೆ ಇಲ್ಲಿ ನೋಡಿ, ಆಗಸ್ಟ್ ತಿಂಗಳಲ್ಲಿ ನೀವೆಲ್ಲರೂ ಕೂಡ ರೇಷನ್ನ ತೊಗೊಂಡಿದ್ದೀರಾ. ರೇಷನ್ ತೊಗೊಂಡಾದ್ಮೇಲೆ ನಿಮ್ಗೆ ಆಗಸ್ಟ್ ತಿಂಗಳಿದು ಅನ್ನಭಾಗ್ಯ ಯೋಜನೆದು ಹಣಕ್ಕೆ ವೆಯ್ಟ್ ಮಾಡ್ತಾ ಇರ. ನೆಕ್ಸ್ಟ್ ತಿಂಗಳಿಂದ ಏನಾದರೂ ಬರುತ್ತಾ ಅಥವಾ ಅಕ್ಟೋಬರಿಂದ ಬರುತ್ತಾ ಅಥವಾ ಯಾವಾಗಿಂದ ಬರುತ್ತೆ, ಏನಾದರೂ ಅರ್ಜಿ ಸಲ್ಲಿಸ್ಬೇಕನ್ನೋದೇ ನಿಮಗೆ ಕಾಮನ್ ಆಗಿ ಒಂದು ಪ್ರಶ್ನೆ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೀವು ಉಚಿತ ಅಕ್ಕಿ ಪಡ್ಕೋಬೇಕಾದ್ರೆ ಯಾವುದೇ ಥರದ ಅರ್ಜಿ ಸಲ್ಲಿಸಿರಲಿಲ್ಲ, ಮತ್ತು ಈ ಒಂದು ಯೋಜನೆಗೂ ಕೂಡ ನೀವು ಅರ್ಜಿ ಸಲ್ಲಿಸೋ ಅಗತ್ಯ ಇರಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. ಸರಿನಾ? ಮತ್ತು ಇದನ್ನ ಯಾವಾಗಿಂದ ಕೊಡ್ತೀವಿ ಅಂತ ಸರ್ಕಾರದವರು ಒಂದು ಬಿಟ್ಕೊಟ್ಟಿದ್ರೆ ಮಾಹಿತಿನ ಅಂದರೆ ಇಲ್ಲಿ ಸರ್ಕಾರದವರು ಅಫಿಷಿಯಲ್ ಆಗಿ ಅವ್ರು ನೋಟಿಫಿಕೇಶನ್ ಓಡಿಸಿರೋದ್ರಲ್ಲಿ ಏನಿದೆ ಅಂದರೆ ಇಲ್ಲಿ ಸೆಪ್ಟೆಂಬರ್ 1ನೇ ತಾರೀಕಿಂದ ಬರಲ್ಲ, ಅದು ಅಕ್ಟೋಬರ್ 1ನೇ ತಾರೀಕಿಂದ ಉಚಿತ ಅಕ್ಕಿ ಜೊತೆ ಉಚಿತ ವಸ್ತುಗಳು ಕೂಡ ಸಿಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಒಂದು ವಿಡಿಯೋನ ದಯವಿಟ್ಟು ರೇಷನ್ ಕಾರ್ಡ್ ಇರೋರಿಗೆ ಶೇರ್ ಮಾಡಿ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.